ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಹೇಗೆ ದೇವಿಗೆ ಉಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಲಾಸ್ಟ್ ಇಯರ್ ಡೆಕೋರೇಷನ್ ಹೇಗೆ ಮಾಡಿದ್ವು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು ಹೇಗೆ ಸ್ಯಾರಿ ಉಡಿಸ್ಬೋದು ದೇವಿಗೆ 2 ಸ್ಟೆಪ್ಪಲ್ಲಿ ಹೇಗೆ ಉಡಿಸ್ಬೋದು ಅನ್ನೋದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಟಾರ್ಟಿಂಗ್ ಈ ಥರ ಸ್ಮಾಲ್ ಪ್ಲೀಟ್ಸ್ ಮಾಡ್ಕೊಳ್ಬೇಕು. ಸೆರಗಿಗೆ ಒಂದು ಮಾರ್ಕ್ ಇಟ್ಕೊಂಡ್ರೆ ಸಾಕು, ಅಷ್ಟಾದರೆ ಸಾಕು. ಮಿಕ್ಕಿದ ಸಾರಿ ಪೂರ್ತಿ ಈ ಥರನೇ ಸ್ಮಾಲ್ ಪ್ಲೀಟ್ಸ್ ಮಾಡಿಕೊಂಡು ಬಟ್ಟೆ ಪಿನ್ ಅಥವಾ ಕ್ಲಿಪ್ ಹಾಕಿ ಇಟ್ಕೊಳ್ಳಿ, ಬಟ್ಟೆ ಕ್ಲಿಪ್ಪು. ಅಷ್ಟಾದಮೇಲೆ ಇವಾಗ ಸೆರಗ್ ಪಾರ್ಟ್ ತೊಗೊಂಡು ಅದನ್ನು ಸ್ಮಾಲ್ ಪ್ಲೀಟ್ಸ್ ಮಾಡಿಕೊಂಡು ಬಟ್ಟೆ ಪಿನ್ ಅಥವಾ ಬಟ್ಟೆ ಕ್ಲಿಪ್ ಹಾಕಿ ಇಟ್ಕೊಂಬಿಡಿ. ಆದಷ್ಟು ನೀವು ಸ್ಮಾಲ್ ಪ್ಲೀಟ್ಸ್ ಮಾಡಿದ್ರೆ ಪ್ಲೀಟ್ಸ್ ಎಲ್ಲ ಜಾಸ್ತಿ ಬರುತ್ತೆ, ನೀಟಾಗೂ ಕಾಣುತ್ತೆ. ನೋಡಿ, ಈ ಥರ ನಾನು ಪ್ಲೀಟ್ಸ್ ಮಾಡಿಕೊಂಡು ಕ್ಲಿಪ್ ಹಾಕಿ ಇಟ್ಕೊಂಡಿದ್ದೀನಿ. ನಿಮಗೆ ಪ್ಲೀಟ್ಸ್ ಸರಿಯಾಗಿ ಕೂರ್ತಾನೆ ಇಲ್ಲ ಅನ್ನೋದಾದರೆ ನೀವು ಇವಾಗ ಐರನ್ ಮಾಡಿಕೊಂಡು ಆಮೇಲೆ ದೇವಿಗೆ ಸಾರಿ ಉಡಿಸ್ಬಹುದು. ನೋಡಿ, ಇಷ್ಟಾದಮೇಲೆ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಎರಡು ಒಂದೇ ಲೆಂತ್ ಇರೋ ಹಾಗೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀಟಾಗಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಮರ್ಚ್ಕೊಂಡು ಈ ಥರ ನೀವು ಯಾವ್ದು ಬಿನ್ಗೆ ತಗೊಳ್ತೀರಾ, ಕಳಸ ತಗೋತೀರಾ, ಅದಕ್ಕೆ ಈ ಥರ ಮಧ್ಯಕ್ಕೆ ನೀಟಾಗಿ ಕಟ್ಕೊಳ್ಬೇಕಾಗುತ್ತೆ. ಕಟ್ಕೊಳ್ಳೋಕ್ಕೆ ನೀವು ಹೊಸ ಲೈನಿಂಗ್ ಬಟ್ಟೆನೇ ಯೂಸ್ ಮಾಡಿ ಅಥವಾ ಹೊಸ ದಾರನೇ ಯೂಸ್ ಮಾಡಿ, ಹಳೇದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ಹೊಸ ಲೈನಿಂಗ್ ಬಟ್ಟೆನೇ ತಗೊಂಡಿದ್ದೀನಿ. ಲೆಂತ್ ಸರಿಯಾಗಿ ನೋಡ್ಕೊಳ್ಳಿ. ಹೆಚ್ಚು ಕಡಿಮೆ ಆದರೆ ಸ್ಯಾರಿ ಡ್ರಾಪಿಂಗ್ ನೀಟಾಗಿ ಬರೋದಿಲ್ಲ. ಲೆಂತ್ ಕರೆಕ್ಟ್ ಆಗಿದೆ ಅನ್ನೋದು ನಿಮಗೆ ಕನ್ಫರ್ಮ್ ಆದಮೇಲೆ ಆ ಎರಡು ಪಾರ್ಟ್ನ ಸೇರಿಸಿ ಈ ಥರ ಆ ಬಿನ್ಗೆ ಕುತ್ತಿಗೆಗೆ ಈ ಥರ ಟೈಟಾಗಿ ಕಟ್ಕೊಳ್ಬೇಕಾಗುತ್ತೆ. 2 ಸ್ಟೆಪ್ಪಲ್ಲಿ ತಾಯಿಗೆ ಸ್ಯಾರಿ ಉಡಿಸೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಇದುವೇ 2 ಸ್ಟೆಪ್ ಥರನೇ ಬರುತ್ತೆ. ಸೆರಗನ್ನ ಮುಂದೆ ತಗೊಳ್ತೀವಲ್ವ, ಅದರಿಂದ 2 ಸ್ಟೆಪ್ ಥರನೇ ಬರುತ್ತೆ. ನೆಕ್ಸ್ಟ್ ಇವಾಗ ಒಂದು ಕಳಸ ತಗೊಂಡು ಅದಕ್ಕೆ ಒಂದು ಕೋಲ್ ಕಟ್ಕೊಂಡಿದ್ದೀನಿ. ಆ ಕೋಲಲ್ಲೇ ಹ್ಯಾಂಡ್ಸು ಮತ್ತು ಹಾರ ಎಲ್ಲ ಫಿಕ್ಸ್ ಮಾಡ್ಕೊಳ್ಬಹುದು. ನೋಡಿ, ಈ ಥರ ಹಿಂದ್ಗಡೆಯಿಂದ ಸೆರಗ್ ಪಾರ್ಟ್ನ ತಗೊಂಡು ಈ ಥರ ಮುಂದ್ಗಡೆಗೆ ಹಾಕ್ಕೊಳ್ಬೇಕು. ಲೆಂತ್ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ, ಎಷ್ಟು ಲೆಂತ್ ಬೇಕು ಅಂತ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ವಿ ಶೇಪ್ ಬರೋ ಹಾಗೆ ಸೆರಗನ್ನ ಫೋಲ್ಡ್ ಮಾಡಿ ಆ ಕಳ್ಸಕ್ಕೆ ಈ ಥರ ಕಟ್ಟಬೇಕು. ಈಗ ಸೆರಗ್ ಪಾರ್ಟ್ನ ಮುಂದ್ಗಡೆ ತಗೊಳ್ಬೇಕು. ಮುಂದ್ಗಡೆ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಲೆಂತ್ ಬೇಕು ಅನ್ನೋಷ್ಟು ನೋಡಿಕೊಂಡು ಅವಾಗ ಮುಂದ್ಗಡೆ ತಗೊಳ್ಳಿ. ನೋಡಿ, ಈ ಥರ ಮುಂದ್ಗಡೆ ಸೆರಗನ್ನ ತಗೊಂಡು ಇಲ್ಲಿ ಮತ್ತೆ ಲೈನಿಂಗ್ ಬಟ್ಟೆಯಲ್ಲಿ ನಾನು ಕಟ್ಕೊಳ್ತಾ ಇದ್ದೀನಿ. ಅಲ್ಲಿ ಡಾಬ್ ಬರುತ್ತೆ, ಡಾಬ್ ಮುಚ್ಕೊಂಡ್ಬಿಡುತ್ತೆ, ಲೈನಿಂಗ್ ಬಟ್ಟೆ ಏನು ಕಾಣೋದಿಲ್ಲ. ನೋಡಿ, ಈ ಥರ ಬಿನ್ಗೆ ಕಳಸ ಎರಡೆರಡು ಯೂಸ್ ಮಾಡೋದ್ರಿಂದ ಬಾಡಿ ಶೇಪ್ ನೀಟಾಗಿ ಬರುತ್ತೆ. ನೀವು ಒಂದೇ ಬಿನ್ಗೆ ಅಥವಾ ಒಂದೇ ಕಳಸ ಯೂಸ್ ಮಾಡಿದ್ರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಬಾಡಿ ಶೇಪ್ ಎಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಕಳಸ ಪ್ರತಿಷ್ಠಾಪನೆ, ಕಳಸ ವಿಸರ್ಜನೆ, ಕೆಂಪಾರತಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ನಮ್ಮನೇಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ. ಅದು ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ, ಇಲ್ಲಿ ಆ ಕಡೆ ಫಸ್ಟ್ ಪ್ಲೀಟ್ ಈ ಕಡೆ ಫಸ್ಟ್ ಪ್ಲೀಟ್ ಇರುತ್ತಲ್ಲ ಸೆರಗ್ದು, ಅಲ್ಲಿ ಥರ ಸೂಜಿ ದಾರದಿಂದ ನಾನಿಲ್ಲಿ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಬಟ್ಟೆ ಪಿನ್ನಲ್ಲೂ ಸೆಕ್ಯೂರ್ ಮಾಡ್ಕೊಳ್ಬಹುದು. ಈ ಥರ ನಾನು ಸೂಜಿ ದಾರದಿಂದ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ ಎಲ್ಲ ನೀಟಾಗಿ ಹಿಂಗೆ ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಬಾಡಿ ಶೇಪ್ ನೀಟಾಗಿ ಬರುತ್ತೆ. ಹ್ಯಾಂಡ್ಸ್ಗೆ ಬ್ಲೌಸ್ ಪೀಸಲ್ಲಿ ಹೇಗೆ ರೋಲ್ ಮಾಡಿ ಡೆಕೋರೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಹಳೆಯ ವಿಡಿಯೋದಲ್ಲಿ, ಹೋಗಿ ಚೆಕ್ ಮಾಡಿ. ನೋಡಿ, ಈ ಥರ ಪ್ಲೀಟ್ಸ್ನೆಲ್ಲ ಅರೇಂಜ್ ಮಾಡ್ಕೊಂಡ್ಮೇಲೆ ಇವಾಗ ಸೆರಗ್ ಪಾರ್ಟ್ದು ಪ್ಲೀಟ್ಸ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ. ನೋಡಿ, ಇದು ಕುಚ್ಚು ನಾನೇ ಹಾಕಿದ್ದು, ಈ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಸ್ಯಾರಿಲ್ ಹತ್ರ ದೊಡ್ಡ ಕುಚ್ಚಿತ್ತು, ಅದ್ರ ಮಧ್ಯದಲ್ಲಿ ಈ ಥರ ಕ್ರೋಶದಲ್ಲಿ ವರ್ಕ್ ಮಾಡಿ ಬೀಡ್ಸ್ ಹಾಕಿ ವರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಡಾಪ್ ಕಟ್ತಾ ಇದ್ದೀನಿ. ನಿಮಗೆ ಕ್ರೋಶ ಕುಚ್ಚು ಬರೋದಿಲ್ಲ ಅಂತಂದರೆ ಸೂಜಿ ಯೂಸ್ ಮಾಡಿಕೊಂಡು ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ನೀಡಲ್ ಕುಚ್ಚು ಡಿಸೈನ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಇರುತ್ತೆ. ಕ್ರೋಶ ಕುಚ್ಚು ಡಿಸೈನ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಕ್ರೋಶ ವರ್ಕ್ ಮಾಡಿರೋ ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಬ್ಲೌಸ್ಗೆ ಹೇಗೆ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು, ಮತ್ತು ಜಿಗ್ಸಾಗ್ ಸಾರಿಗೆ ಜಿಗ್ಸಾಗು ಫಾಲ್ ಎಲ್ಲ ಹೇಗೆ ಮಷೀನಲ್ಲೇ ಹಾಕ್ಕೊಳ್ಬಹುದು ಅನ್ನೋದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಅದು ಫೂಟ್ಸ್ಗಳನ್ನೆಲ್ಲ 32 ಪ್ರೆಸರ್ ಫೂಟ್ ಬಗ್ಗೆನೂ ತೋರಿಸ್ಕೊಟ್ಟಿದ್ದೀನಿ. ಎಲ್ಲ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಪ್ಲೀಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ, ಅವಾಗೇ ತಾಯಿಗೆ ಸ್ಯಾರಿ ಡ್ರಾಪಿಂಗ್ ನೀಟಾಗಿ ಕಾಣೋದು. ಪ್ಲೀಟ್ಸ್ ಎಲ್ಲ ಸರಿ ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ. ನೋಡಿ, ಈ ಥರ ನೀಟಾಗಿ
ಪ್ಲೀಟ್ಸ್ನೆಲ್ಲ ಅರೇಂಜ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಅರೇಂಜ್ ಮಾಡ್ಕೊಂಬಿಡಿ. 5 ಮಿನಿಟ್ಸಲ್ಲೆಲ್ಲ ತಾಯಿಗೆ ಸೀರೆ ಉಡಿಸ್ಬಿಡಬಹುದು. ನೋಡಿ ಇಲ್ಲಿ ಉದ್ದ ಕುಚ್ಚಿದೆಯಲ್ಲ, ಅದು ಸಾರಿಲೇ ಇತ್ತು, ಅದನ್ನು ನಾನು ತೆಗಿಲಿಲ್ಲ. ಅದ್ರೊಳಗಡೆನೆ ನಾನು ಕ್ರೋಶಾ ವರ್ಕ್ ಮಾಡಿ ಬೀಡ್ಸಲ್ಲಿ ವರ್ಕ್ ಮಾಡಿದ್ದೀನಿ. ನೋಡಿ ಇವಾಗ ತಾಯಿಗೆ ಸ್ಯಾರಿ ಡ್ರಾಪಿಂಗ್ ಆಯಿತು. ನಾನು ಪ್ಲೀಟ್ಸ್ನೇನು ಐರನ್ ಮಾಡಿಲ್ಲ. ನೋಡಿ ನೀಟಾಗಿ ಕೂತಿದೆ. ಕೈಯೆಲ್ಲ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಕೂರುತ್ತೆ. ನೋಡಿ ನಾನು ಇಲ್ಲಿ ಹ್ಯಾಂಡ್ಸ್ ಮತ್ತು ಲೆಗ್ಸ್ನೆಲ್ಲ ಫಿಕ್ಸ್ ಮಾಡಿದ್ದೀನಿ. ಈ ಹ್ಯಾಂಡ್ಸ್ ಮತ್ತು ಲೆಗ್ಸ್ ಎಲ್ಲ ನಾನೇ ಮಷೀನಲ್ಲಿ ಮಾಡಿರೋದು. ನೋಡಿ ಹ್ಯಾಂಡ್ಸಲ್ಲಿ ಯೆಲ್ಲೋ ಕಲರ್ ಕಾಣ್ತಿದೆಯಲ್ವಾ, ಅದು ಸ್ಯಾಟಿನ್ ಕ್ಲಾತ್. ಅದು ಯೆಲ್ಲೋ ಕಲರ್ ಸ್ಯಾಟಿನ್ ಕ್ಲಾತ್, ಅದು ತುಂಬ ಶೈನಿಂಗಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಸ್ಯಾಟಿನ್ ಕ್ಲಾತಲ್ಲೇ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಹ್ಯಾಂಡ್ಸ್ಗೆ ನೀವು ಹತ್ರ ಬಳೆನೂ ಹಾಕ್ಕೊಳ್ಬಹುದು. ನೋಡಿ ಆ ಥರ ಸಾರಿಲಿ ಕುಚ್ಚಿತ್ತು, ಅದ್ರ ಮಧ್ಯದಲ್ಲಿ ಈ ಥರ ವರ್ಕ್ ಮಾಡಿರೋದು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕ್ರೋಶಾ ಕುಚ್ಚು ಡಿಸೈನ್ ಅನ್ನೋ ಪ್ಲೇಲಿಸ್ಟಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೆಟ್ಟೆಡ್ ಕ್ಲಾತ್ ಯೂಸ್ ಮಾಡಿದ್ದೀನಿ, ಅದ್ರ ಕೆಳಗಡೆ ವೈಟ್ ಕ್ಲಾತ್ ಯೂಸ್ ಮಾಡಿದ್ದೀನಿ. ನೀವು ಆ ಥರ ಚಮ್ಕಿ ಕ್ಲಾತು ಅಥವಾ ಸ್ಯಾಟಿನ್ ಕ್ಲಾತ್ನೆಲ್ಲ ಯೂಸ್ ಮಾಡಬಹುದು. ನೋಡಿ ಲೆಗ್ಸ್ ಹಾಕದೇ ಇದ್ರೆ ಈ ಥರನ ಅರೇಂಜ್ ಮಾಡ್ಕೊಳ್ಬಹುದು. ಪ್ಲೀಟ್ಸ್ ಎಲ್ಲ ನೀಟಾಗಿ ಕೂರುತ್ತೆ. ಈ ಥರನೂ ಮಾಡ್ಕೊಳ್ಳಿ ನೀವು. ನೋಡಿ ಇದು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಈ ಥರನೂ ಸ್ಯಾರಿ ಡ್ರಾಪಿಂಗ್ ಮಾಡಬಹುದು. ಇದುವೇ ಸೆರಗ್ ಮುಂದೆ ತೊಗೊಂಡು ಅದು ಡಿಸೈನ್ ಸೆರಗ್ ಮುಂದೆ ಬಂದಿರೋದ್ರಿಂದ ಡಿಫ್ರೆಂಟಾಗಿ ಕಾಣುತ್ತೆ. ಇದು ಬ್ಲೌಸ್ ಪೀಸಲ್ಲಿ 2 ಸ್ಟೆಪ್ ಬರೋ ಹಾಗೆ ತಾಯಿಗೆ ಸೀರೆ ಉಡಿಸಿರೋದು ಈ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಇದು ಸಾರಿಯಲ್ಲಿ 2 ಸ್ಟೆಪ್ ಬರೋ ಹಾಗೆ ದೇವಿಗೆ ಸಾರಿ ಉಡಿಸಿರೋದು ಈ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಇವೆಲ್ಲ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ ಈ ಥರ ಹಾರ ಮಾಡ್ಕೊಳ್ಬೇಕು ನೀವು ಅನ್ನೋದಾದರೆ ಮಾಡ್ಕೊಳ್ಬಹುದು. ಅದು ಬಟ್ಟೆ ಕ್ಯಾರಿ ಬ್ಯಾಗ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ವರಮಹಾಲಕ್ಷ್ಮಿ ಮುಖವಾಡ ತಗೊಂಡೆ ನಾನು. ಎಷ್ಟಾಯಿತು ಏನು ಎತ್ತ ಮತ್ತು ಕಾಲ್ ಗೇಜ್ ಎಲ್ಲ ತಗೊಂಡೆ, ಅದ್ರ ಬಗ್ಗೆನೂ ಡೀಟೇಲ್ಸ್ ಕೊಟ್ಟಿದ್ದೀನಿ. ನೋಡಿ ಇದು ಲಾಸ್ಟ್ ಇಯರ್ ಡೆಕೋರೇಷನ್ ವಿಡಿಯೋ. ಈ ವಿಡಿಯೋಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಅಥವಾ ಡಿಸ್ಕ್ರಿಪ್ಷನ್ನು ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ. ಮಕ್ಕಳಿಗೆ ಹೊಟ್ಟೆಲಿ ಹುಳು ಆದರೆ ಮನೆ ಮದ್ದು ಏನು ಮಾಡ್ಕೊಳ್ಬಹುದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಇದು ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು ತಾಯಿಗೆ ಸೀರೆ ಉಡಿಸಿರೋದು. PUC ನಂತರ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಯಾವ್ಯಾವ್ದು ಮಾಡಬಹುದು ಮತ್ತು ವಿರುದ್ಧ ಆಹಾರಗಳ ಬಗ್ಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಡೌಟು ಮತ್ತು ಸಜೆಷನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.